ಯುಂಚೇನಿ ಫೋನ್ ಮಾಡಿ ವಿಚಾರಿಸ್ತಾಳೆ. ಆ ಪ್ಲೇಸ್ ನಿಂದ ಅಂತ ರಿಪೋರ್ಟ್ ಯಾವ್ದು ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಮಿಸ್ಟರ್ ಸಂಗ್ಗೆ ಒಂದು ಯೋಚನೆ ಬರುತ್ತೆ. ಈ ಸತ್ಯ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದುಕೊಂಡವರು ಅವರನ್ನ ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಯುಂಚೇನಿ ಹಾಗಾದ್ರೆ ಮತ್ತೆ ಬಂದು ನಮ್ಮನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಾ ಅಂತ ಕೇಳ್ತಾಳೆ. ಆಗ ಮೂವರಿಗೂ ಭಯ ಶುರುವಾಗುತ್ತೆ. ಯುಂಚೇನಿಗೂ ಡೌಟ್ ಶುರುವಾಗುತ್ತೆ. ಈ ಕಡೆ ಹೀರೋ ಲೈಬ್ರರಿಗೆ ಬಂದು ಕಂಟ್ಯಾಮಿನೇಟೆಡ್ ಪಾಂಡ್ ನ ವೇಸ್ಟ್ ಎಲ್ಲಿಂದ ಬರ್ತಿದೆ ಅಂತ ತಿಳ್ಕೊಳ್ಳೋಕೆ ಮ್ಯಾಪ್ ತೆಗೆದು ನೋಡಿದಾಗ ಆ ವೇಸ್ಟ್ ಎಟರ್ನಲ್ ಸಾಲ್ವೇಷನ್ ಚರ್ಚ್ ನಿಂದ ಬರ್ತಿದೆ ಅಂತ ಗೊತ್ತಾಗುತ್ತೆ. ಎಟರ್ನಲ್ ಸಾಲ್ವೇಷನ್ ಚರ್ಚ್ ನ ಅಂಡರ್ ಗ್ರೌಂಡ್ ನಲ್ಲಿ ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ನಡೀತಿರುತ್ತೆ. ಈ ವಿಷಯ ಗೊತ್ತಾಗಿ ಹೀರೋ ಇದಕ್ಕೂ ನಂಗೂ ಯಾವ್ದು ಸಂಬಂಧ ಇಲ್ಲ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಹೀರೋ ಹೊರಗಡೆ ಬರ್ತಾನೆ. ಆಗ ವಿಲನ್ ಒಬ್ಬ ಬಂದು ನೀನ್ ಯಾಕೆ ಊರಿಗೆ ಬಂದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಹೀರೋ ನಾನಿಲ್ಲಿ ಸಿವಿಲ್ ಆಫೀಸರ್ ಆಗಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಹೀರೋ ಕೇಳ್ತಾನೆ ಹೀಗೆ ವೇರಿಯಂಟ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ರೆ ಪ್ರಾಬ್ಲಮ್ ಬರೋದಿಲ್ವಾ ಅಂತ. ಅದಕ್ಕೆ ವಿಲನ್ ನೀನೇನು ಟೆನ್ಷನ್ ತಗೋಬೇಡ, ಹೊರಗಡೆ ಡಿಫೆಕ್ಟೆಡ್ ವೇರಿಯಂಟ್ಸ್ ನ ನಾವು ಕ್ಲೀನ್ ಮಾಡ್ತಾ ಇದೀವಿ ಅಂತ ಹೇಳ್ತಾನೆ. ಆಗ ಹೀರೋ ಏನು ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಹೀರೋ ಕಸನ ಕ್ಲೀನ್ ಮಾಡಿದ್ರೆ ಪ್ರಪಂಚ ಕ್ಲೀನ್ ಆಗಿರುತ್ತೆ ಅಂತ ಹೇಳ್ತಾನೆ. ಆಗ ಹೀರೋ ನಾನು ನೀನು ಕೂಡ ಅದೇ ಕಸನೆ, ಅದನ್ನ ಮರಿಬೇಡ ಅಂತ ಹೇಳ್ತಾನೆ. ಅದಕ್ಕೆ ವಿಲನ್ ಕೋಪ ಬಂದು ನಾವು ಡಿಫೆಕ್ಟೆಡ್ ಕಸ ಅಲ್ಲ, ನಾವು ವಂಡರ್ ಕಿಂಡರ್, ನಾವು ಮಿರಾಕಲ್ ಚಿಲ್ಡ್ರನ್ ಅಂತ ಹೇಳ್ತಾನೆ. ಮತ್ತೆ ಹೀರೋ ನನ್ನ ಲೈಫ್ ನಲ್ಲಿ ಮತ್ತೆ ಯಾವತ್ತೂ ಬರಬೇಡ, ನಾನು ನೆಮ್ಮದಿಯಾಗಿ ಬದುಕಬೇಕಂತ ಅನ್ಕೊಂಡಿದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ.